RSS ಸಂಧಾನ ಮಾಡಿದ್ರು ಕೂಡ ಇನ್ನೂ ಭಿನ್ನಮತ ಮುಗಿದಿಲ್ವಾ? ಮುಗಿಯೋ ಹಂತದಲ್ಲಿ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಆಶ್ಚರ್ಯಕರ ಹೇಳಿಕೆ ಕೊಟ್ಟಿದ್ದಾರೆ ಬಸನಗೌಡ ಯತ್ನಾಳ್ ಒಂಥರ ವಿಜೇಂದ್ರ ಆ್ಯಂಡ್ ಟೀಮ್ಗೆ ನುಂಗಲಾರದ ತುತ್ತು. ಈಶ್ವರಪ್ಪರನ್ನ ಮುಖ್ಯಮಂತ್ರಿ ಮಾಡೋದೇ ನನ್ನ ಗುರಿ ಅಂತ ಯತ್ನಾಳ್ ಒಂದು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ಟಿದ್ದಾರೆ. ಈಶ್ವರಪ್ಪರನ್ನ ಬಿಟ್ಟು ಕೊಡೋ ಮಕ್ಕಳಲ್ಲ, ನಮ್ಮಲ್ಲಿ ಎಲ್ಲರೂ ಇದ್ದಾರೆ, ಇವರನ್ನೆಲ್ಲ ತಗೊಂಡು ಹೊಸ ನಾಡು ಕಟ್ಟಬೇಕು ಅಂತಿದ್ದೀವಿ ನಾವು ಅಂತ ಯತ್ನಾಳ್ ಹೇಳಿದ್ದಾರೆ. ಮತ್ತೆ ಈಶ್ವರಪ್ಪನ ವಾಪಸ್ ಕರ್ಕೊಂಡು ಬರ್ತೀವಿ ಅಂತಿದ್ದಾರೆ. ಈತ ಯತ್ನಾಳ್ರನ್ನ ಕೂಡ ಹಿಂದೂ ಹುಲಿ ಅಂತ ಈಶ್ವರಪ್ಪ ಹೊಗಳಿದ್ದಾರೆ. ಬಿಜೆಪಿಯ ಅವ್ಯವಸ್ಥೆಯಿಂದ ನಾನು ಬಿಜೆಪಿ ಬಿಟ್ಟೆ ಅಂತ ಈಶ್ವರಪ್ಪ ಹೇಳ್ತಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹೊಂದಾಣಿಕೆ ರಾಜಕಾರಣ ಹೆಚ್ಚಾಗ್ತಾ ಇದೆ ಅಂದಿದ್ದಾರೆ. ಪಕ್ಷ ಶುದ್ಧೀಕರಣವಾಗಲಿ ಅನ್ನೋ ಕಾರಣಕ್ಕೆ ನಾನು ದೂರ ಇದ್ದೀನಿ. ಇವತ್ತಲ್ಲ ನಾಳೆ ಹೈಕಮಾಂಡ್ ಚಿಂತಿಸಿ ಮಾತಾಡುವ ನಂಬಿಕೆ ನನಗಿದೆ ಅಂತಿದ್ದಾರೆ. ಒಂದು ಕಡೆ ಯತ್ನಾಳ್ ಈ ಹೇಳಿಕೆ ಕೊಟ್ಟಿದ್ದಾರೆ, ಈಶ್ವರಪ್ಪ ಈ ಹೇಳಿಕೆ, ಇಬ್ಬರ ಹೇಳಿಕೆಗಳು ಈಗ ಕುತೂಹಲ ಮೂಡಿಸ್ತಾ ಇದೆ. ಹಾಗಾದ್ರೆ ಯಾವ ನಾಯಕರು ಏನ್ ಹೇಳಿದ್ರು ಅಂದ್ರೆ ಈಶ್ವರಪ್ಪ ಏನ್ ಹೇಳಿದ್ರು, ಯತ್ನಾಳ್ ಏನ್ ಹೇಳಿದ್ರು ಕೇಳಿಸ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು ಎಲ್ಲ ಜಾತಿಯೊಳಗೆ ಒಬ್ಬೊಬ್ರು ತಗೊಂಡು ಹೊಸ ನಾಟಕ ಕಟ್ಟಬೇಕನ್ನಂತ ಚಿಂತನೆ ನಮ್ಮ ಈಶ್ವರಪ್ಪ ಅವ್ರಿಗೆ ಏನೋ ಅನ್ಯಾಯ ಆಗಿರ್ಬೋದು, ನಾವೇನು ಬಿಟ್ಟು ಕೊಡೋ ಮಕ್ಕಳಲ್ಲ. ಈಗ ನಾವೆಲ್ಲ ವಿಚಾರ ಮಾಡೋಣ, ಸಿದ್ದರಾಮಯ್ಯ ನಂತರ ಯಾರಪ್ಪ ಕರ್ನಾಟಕಕ್ಕಂದ್ರೆ ಈಶ್ವರಪ್ಪನವ್ರು ಬಿಟ್ರೆ ಮತ್ತೆ ಯಾರೂ ಇಲ್ಲ. ಅನ್ಯಾಯ ಮಾಡ್ಯಾರ, ಯಾರು ಮಾಡ್ಯಾರ ಎಲ್ಲ ನಿಮಗೂ ಗೊತ್ತದೆ, ನಮಗೂ ಗೊತ್ತದೆ. ಅವ್ರು ವಾಪಸ್ ನಾವು ಕರ್ಕೊಂಡು ಹೋಗ್ತೀವಿ. ಒಂದ್ ವೇಳೆ ನಾವು ತ್ಯಾಗ ಮಾಡೋದು ಆಯ್ತು ಅಂದ್ರೆ ಸಹ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡೋತಾರೆ, ನಾವು ಬಿಡುದಿಲ್ಲ. ಯಾಕಿದ್ರೆ ಮಾತು ಹೇಳ್ತಾ ಇದ್ದೇನೆಂದ್ರೆ, ಒಂದೇ ಮಾತು ಪ್ರಧಾನಮಂತ್ರಿಗಳು ಹೇಳಿದ್ರೆ ಅವ್ರು ವಿಧಾನಸಭಾ ಬಿಟ್ಕೊಟ್ರು. ಅವರೆಂದು ಪಕ್ಷಕ್ಕೆ ದ್ರೋಹ ಮಾಡಲಿಲ್ಲ, ಯಾರಿಗೂ ದ್ರೋಹ ಮಾಡಲಿಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮಾಡಿದ್ರು, ಅವಾಗೂ ಅವ್ರಿಗೆ ತೊಂದರೆ ಕೊಟ್ಟರು. ಮ್ಯಾಗಿನವ್ರು ಹೇಳ್ಯಾರ, ಅದನ್ನ ಕೈ ಬಿಟ್ಟು. ಇನ್ನು ಮ್ಯಾಗ ಈಶ್ವರಪ್ಪ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ನಿಮ್ಮ ಜೊತೆಗೆ ವೀರರಾಣ ಕಿತ್ತೂರು ಚೆಮ್ಮಣ್ಣ ವಂಶಧಾರ ಅಂತ ನಾವು ಗಟ್ಟಿಯಾಗಿ ನಿಮ್ಮ ಹಿಂದಿರ್ತೀವಿ ಅಂತ ಮಾತನ್ನ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಬ್ಬ ಹಿಂದುತ್ವ ಹುಲಿಯತ ನನ್ನ ಜೊತೆಗಿರೋಂಥ ಸ್ನೇಹ ಮತ್ತು ಹಿಂದುತ್ವದ ಬಗ್ಗೆ ನನಗೂ ಇರೋಂಥ ಕಳಕಳಿ ಬಗ್ಗೆ ಅವರು ಗುರುತಿಸಿ ಈ ಮಾತುಗಳು ಹೇಳಿದ್ದಾರೆ. ಅವರ ಪ್ರೀತಿಯ ಮಾತುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕುಂತು ಚರ್ಚೆ ಮಾಡಿ ನಮ್ಮ ರಾಜ್ಯದಲ್ಲಿ BJP ಸೇರೋದು ಬಿಡೋದು ಆಮೇಲೆ. ನಾನು ಯಾಕೆ BJP ಬಿಟ್ಟೆ? ಕರ್ನಾಟಕ ರಾಜ್ಯದಲ್ಲಿಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಅನೇಕ ಅವ್ಯವಸ್ಥೆಗಳು, ಒಂದೇ ಕುಟುಂಬದ ಕೈಯಲ್ಲಿ ಪಾರ್ಟಿ ಇದೆ, ಅಪ್ಪ ಮಕ್ಕಳ ಕೈಯಲ್ಲಿ ಪಾರ್ಟಿ ಇದೆ, ಇದು ಸರಿ ಆಗಬೇಕು. ಅನೇಕ MLA ಕ್ಷೇತ್ರದಲ್ಲಿ, MP ಕ್ಷೇತ್ರದಲ್ಲಿ ಚುನಾವಣಾ ಹೊಂದಾಣಿಕೆ ನಡೀತಾ ಇದೆ. ಇದಕ್ಕೆ ಸ್ವತಃ ಮಾನ್ಯ ಯಡಿಯೂರಪ್ಪನವರು ಅವ್ರ ಮಕ್ಕಳು ಬೆಂಬಲ ಕೊಡ್ತಾ ಇರೋದು. ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ. ನಮ್ಮ ಪಕ್ಷ, ನನ್ನ ತಾಯಿ ಈ ಪಾರ್ಟಿ BJP. ನನ್ನ ಪಕ್ಷದ ಋಣವನ್ನು ತೀರಿಸಬೇಕು ಅನ್ನೋದಕ್ಕೋಸ್ಕರನೇ ಇವತ್ತು ಈ ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಪಕ್ಷದಿಂದ ಹೊರಗಡೆ ಇದ್ದೀನಿ. ಖಂಡಿತ ಇವತ್ತಿಲ್ಲ ನಾಳೆ ನಮ್ಮ ಕೇಂದ್ರ ನಾಯಕರು ಈ ಕಡೆ ಗಮನ ಹರಿಸ್ತಾರೆ. ಶುದ್ಧೀಕರಣ ಆಗತ್ತೆ ಈ ಪಕ್ಷ, ಆಮೇಲೆ ಈ ಪಕ್ಷಕ್ಕೆ ಹೋಗಬೇಕು ಬಿಡಬೇಕು ಯೋಚನೆ ಮಾಡ್ತೀವಿ. ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಜನ ಆ ಬ್ರಿಗೇಡ್ ಜೊತೆ ಬಂದಿದ್ದರು. ಇದೇ ಮಾನ್ಯ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗಿ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಕೊಟ್ಟರು. ದೆಹಲಿ ಕರೆಸ್ತರು ಅಮಿತ್ ಶಾ ಅವ್ರನ್ನ ಎಲ್ಲರೂ ಕೂತ್ಕೊಂಡಿದ್ರು. ಕೂರಿಸೋಂಥ ಸಂದರ್ಭದಲ್ಲಿ ಕೇಳಿದೆ ನಾನು, ಯಾಕೆ ಬೇಡ ಅಂತ. ಬೇಡಪ್ಪ ಅಷ್ಟೇ ಬಣ್ಣತನದ ಉತ್ತರ. छोड़ यार ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು. ನನಗೆ ಮುಂಚೆಯಿಂದ ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು ಅಭ್ಯಾಸ ಬಿಟ್ಟೆ. ಈಗ ಅನಿಸ್ತಾ ಇದೆ ಅವತ್ತು ಬಿಟ್ಟಿದ್ದು ತಪ್ಪ ಅಂತ. ಈಗ ನನಗೆ ಅದು ಪಶ್ಚಾತ್ತಾಪ ಆಗ್ತಿದೆ. ಅವ್ರ ಹತ್ರನೇ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ ಯಡಿಯೂರಪ್ಪನವರೇ, ಹಿಂದುಳಿದವ್ರಿಗೆ, ದಲಿತರಿಗೆ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗಬೇಕೇನ್ರಿ ಅಂತ ನಾನು ಅವತ್ತೇ ಬಿಗಿಯಾಗಿ ಕೇಳಿದರೆ ಚೆನ್ನಾಗಿತ್ತೇನೋ. ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಆಂತರಿಕ ವಿಷಯಗಳು ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಸಣ್ಣ ಪುಟ್ಟ ಗೊಂದಲಗಳಿರ್ಬೋದು, ಅವುಗಳನ್ನು ನಾವು ಸರಿಪಡಿಸ್ತೇವೆ. ಇದು ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷವನ್ನು ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನೋಡೋಣ, ನಮ್ಮ ಅಖಿಲ ಭಾರತೀಯ ನಾಯಕರು ತೀರ್ಮಾನ ಮಾಡ್ತಾರೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ನಾವು ಒಪ್ಕೊಳ್ತೇವೆ, ಎಲ್ಲರೂ ಒಪ್ಕೊಂಡು ಹೋಗಬೇಕಾಗತ್ತೆ. ಪ್ರಶ್ನೆನೇ ಇಲ್ಲ, ಯಾವುದೇ ದ್ವಂದ್ವಗಳಿಲ್ಲ. ಸಣ್ಣ ಪುಟ್ಟ ಗೊಂದಲ ಗೋಜಲಗಳನ್ನು ನಾವು ಸರಿಪಡಿಸ್ತೇವೆ.
ಎಸ್, ಈ ಬಗ್ಗೆ ಇನ್ನಷ್ಟು ನಮ್ಮೊಂದಿಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸದ್ಯಕ್ಕಂತೂ ಬಿಜೆಪಿಗೆ ಕಂಟಕ ತಪ್ಪಿದ್ದಲ್ಲ ಅಂತ ಇಲ್ಲಿ ಪ್ರೀತಿ ಉಕ್ಕಿ ಹರಿತಾ ಇದೆ ಒಬ್ಬರ ಮೇಲೆ ಒಬ್ಬರಿಗೆ. ಹಿಂದೂ ಹುಲಿ ಅಂತ ಒಬ್ಬರು ಹೇಳ್ತಾರೆ, ಅವರನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ, ಇನ್ನೆಲ್ಲೋ ಇದರ ಕಹಿ ಕಾಡ್ತಾ ಇರುತ್ತೆ ಅಂತ ಅನ್ಸುತ್ತೆ. ಡೆಫಿನೆಟ್ಲಿ ಇವರಿಬ್ರು ಮಾತಾಡ್ತಾ ಇರೋದು ವಿಜಯೇಂದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ವಾಟ್ಸ್ ಗೋಯಿಂಗ್ ಆನ್? ಹಿರಿಯ ನಾಯಕರು ಯಾರೂ ಬಗ್ಗೋದಕ್ಕೆ ರೆಡಿ ಇಲ್ಲ. ಮೌನ, ಇದರ ಅರ್ಥ ಇಷ್ಟೇ. ಆರ್ ಎಸ್ ಎಸ್ನ ನಾಯಕರು ಸುಮಾರು 3-4 ಗಂಟೆಗಳ ಕಾಲ ಸಭೆ ನಡೆಸಿದರೂ ಕೂಡ ಯಾವುದೂ ಬಗೆಹರಿದಿಲ್ಲ. ಯಾಕಂದರೆ ಯತ್ನಾಳ್ರ ಮಾತನ್ನು ಕೇಳಿದರೆ, ಈ ಕಡೆ ಪಕ್ಷದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ಗಮನಿಸಿದ್ರೆ, ಒಂದು ಗುಂಪು ಸತತವಾಗಿ ವಿಜಯೇಂದ್ರರನ್ನ ಅಟ್ಯಾಕ್ ಮಾಡ್ತಾಯಿದೆ, ಇನ್ನೊಂದು ಕಡೆ ವಿಜಯೇಂದ್ರರ ಗುಂಪು ಕೂಡ ಉಳಿದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಕಾಣ್ತಾ ಇಲ್ಲ. ಇಬ್ಬರ ನಡುವೆ ಸಂವಾದ ಇಲ್ಲ. ಆರ್ ಎಸ್ ಎಸ್ನ ಸಭೆಯಲ್ಲಿ ಒಬ್ರಿಗೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿರ್ಬೋದು, ಆದರೆ ಜಗಳ ಬಗೆಹರಿತಾ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅನಿಸ್ತಾ ಇದೆ. ನೋಡಿ, 2006ರಲ್ಲಿ ಇದೇ ರೀತಿ ಆಗಿತ್ತು. ಯಾವಾಗ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರೋ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದರೋ, ಬಿ ಜೆ ಪಿಯಲ್ಲಿ ಒಳಜಗಳ ಶುರುವಾಯಿತು ಯಡಿಯೂರಪ್ಪ ಮತ್ತು ಅನಂತಕುಮಾರ್ ನಡುವೆ. ಮೊದಲ ಬಾರಿಗೆ ಆಗ ಆರ್ ಎಸ್ ಎಸ್ ಈ ಜಗಳದಲ್ಲಿ ತಾನು ಮಧ್ಯಪ್ರವೇಶ ಮಾಡಿ ಹಸ್ತಕ್ಷೇಪ ಮಾಡ್ತು. ಅನಂತಕುಮಾರ್ ಅವರಿಗೆ ಹೇಳ್ತು, ಇಲ್ಲ, ನೀವು ರಾಜ್ಯದ ರಾಜಕಾರಣದಲ್ಲಿ ಇರಬೇಡಿ, ನೀವು ದಿಲ್ಲಿಯ ರಾಜಕಾರಣವನ್ನು ಮಾಡಿ. ರಾಜ್ಯದ ರಾಜಕಾರಣವನ್ನು ಯಡಿಯೂರಪ್ಪನವ್ರು ನೋಡ್ಕೊಳ್ತಾರೆ. ಯಾಕಂದರೆ 2004ರಲ್ಲಿ ಅನಂತಕುಮಾರ್ ರಾಜ್ಯಾಧ್ಯಕ್ಷರಾಗಿ 79 ಸೀಟ್ ಬಿ ಜೆ ಪಿಗೆ ಬಂದಿತ್ತು. ಸುಮಾರು 1 ತಿಂಗಳ ಕಾಲ ಕಾಂಗ್ರೆಸ್ ಮತ್ತು JDSನ ಮೈತ್ರಿ ಆಗುವವರೆಗೂ ಬಿಜೆಪಿ ತನ್ನ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ನಾಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಭವಿಷ್ಯ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಕರಣ ರಾಜ್ಯದಾದ್ಯಂತ ತಲ್ಲಣ ಸೃಷ್ಟಿಸಿರುವಂತಹ ವಿಷಯ. ನಾಳೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಭವಿಷ್ಯ. ಸಿಎಂ ಅರ್ಜಿ ಕುರಿತು ಹೈಕೋರ್ಟ್ ನಾಳೆ ತೀರ್ಪು ನೀಡುತ್ತೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಆದೇಶ ಪ್ರಕಟಿಸುತ್ತೆ ಹೈಕೋರ್ಟ್. ಸುದೀರ್ಘ ವಾದ ಪ್ರತಿವಾದಗಳು ನಡೆದವು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹೈಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ. ಪ್ರಾಸಿಕ್ಯೂಷನ್ ಭವಿಷ್ಯ ಏನು ಅನ್ನೋದು ನಾಳೆಗೆ ಗೊತ್ತಾಗತ್ತೆ. ನಾಳೆ 12 ಗಂಟೆಗೆ ಆದೇಶ ಪ್ರಕಟಿಸಲಿದೆ ಹೈಕೋರ್ಟ್. ಮೂಡಾ ಹಗರಣದ ಬಗ್ಗೆ ರಾಜ್ಯಪಾಲರು ತನಿಖೆಗೆ ಆದೇಶ ಪ್ರಶ್ನಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ರು ಸಿಎಂ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ನಾಳೆ 12 ಗಂಟೆಗೆ ತೀರ್ಪು ಹೊರಬರುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾಳೆ 12 ಗಂಟೆಗೆ ಹೈಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ. ರಮೇಶ್, ಇಲ್ಲಿಯವರೆಗೂ ಆಗಿರುವ ವಾದಗಳ ಡೀಟೇಲ್ಸ್ ಅನ್ನ ವೀಕ್ಷಕರು ಕೊಡೋದಾದ್ರೆ. ಭವನ, ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮೂಡಾ ಹಗರಣ ಸಂಬಂಧಪಟ್ಟಂತೆ ಅವರ ತನಿಖೆ ಆಗಬೇಕು ಅಂತ ನಿಟ್ಟಿನಲ್ಲಿ 3 ಏನು ದೂರನ್ನ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ರಾಜ್ಯಪಾಲರು ತನಿಖೆಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಅಡಿ ತನಿಖೆಗೆ ಒಂದು ಪರ್ಮಿಷನ್ ಅನ್ನು ಕೊಡ್ಲಾಗಿತ್ತು. ಆ ಒಂದು ಪರ್ಮಿಷನ್ ಅನ್ನ, ಸ್ಯಾಂಕ್ಷನ್ ಅನ್ನ ಪ್ರಶ್ನೆ ಮಾಡಿ ಸಿದ್ದರಾಮಯ್ಯ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ PC ಆಕ್ಟ್ ಅಡಿ ಒಂದು ತನಿಖೆಯನ್ನ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು ಸರಿಯಾದಂತ ಕ್ರಮ ಅಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸುಪ್ರೀಂ ಕೋರ್ಟ್ ನ ಹಿರಿಯ ವಕೀಲರಾದಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಬಂದಿದ್ರು. ಇದರಲ್ಲಿ ಅಂದ್ರೆ 17A ಅಡಿ ತನಿಖೆಯನ್ನ ಮಾಡಬೇಕು ಅಂತದಾದ್ರೆ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟ್ ಅವರೇ ಯಾವ್ದಾದ್ರು ಕೆಲಸವನ್ನ ಮಾಡುವಂತಹದ್ದಾಗ್ಲಿ ಅಥವಾ ಶಿಫಾರಸ್ ಮಾಡುವಂತದ್ದು, ಆದೇಶ ಮಾಡುವಂತದ್ದು, ಅದರಲ್ಲಿ ತಪ್ಪುಗಳಾಗಿದ್ರೆ ಮಾತ್ರ ಅವರ ವಿರುದ್ಧ 17A ಅಡಿ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಇವರ ಪಾತ್ರ ಏನೇನೂ ಇಲ್ಲ
ಇವರು ಇದರಲ್ಲಿ ಆ ಸಂಬಂಧಪಟ್ಟಂತೆ ಮೂಡಾದಲ್ಲಿ ಸೈಟ್ ಹಂಚಿಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತ ಅಧಿಕಾರವನ್ನು ಅವರು ಅನುಭವಿಸಿಲ್ಲ, ಅವರು ಆದೇಶವನ್ನ ಮಾಡಿಲ್ಲ. ಹಾಗಾಗಿ ಇಲ್ಲೇ ಒಂದ್ ಕಡೆ ರಾಜಕೀಯ ದುರ್ದೇಶ ಆಗಿರುವಂತದ್ರಿಂದ ಇದನ್ನ ಏನೋ ರಾಜ್ಯಪಾಲರ ಆದೇಶವನ್ನ ರದ್ದು ಮಾಡಬೇಕು, ಮತ್ತೆ ಕ್ರಮವನ್ನ ಯಾವುದು ತನಿಖೆಗೆ ಆದೇಶವನ್ನ ಮಾಡಬಾರದು ನಿಟ್ಟಿನಲ್ಲಿ ಒಂದು ಆದೇಶವನ್ನ ಮಾಡಬೇಕು ಅಂತೇಳಿ ಹೈಕೋರ್ಟ್ ಮುಂದೆ ಬಂದಿದ್ರು. ಆದರೆ ಅವರ ವಿರುದ್ಧವಾಗಿ ಅಂದ್ರೆ ದೂರನ್ನು ಕೊಟ್ಟಿದ್ದಂತ ಟಿ ಜೆ ಅಬ್ರಾಮ್ ಆಗ್ಲಿ, ಪ್ರದೀಪ್ ಕುಮಾರ್ ಆಗ್ಲಿ, ಸೇಮೈ ಕೃಷ್ಣ ಅವರು ಇವರು ಇದರಲ್ಲಿ ಪ್ರಮುಖವಾಗಿ ಅಂದ್ರೆ ಅವರ ಅಧಿಕಾರವನ್ನ ಅಥವಾ ಅವರ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಅವರು DCM ಆಗಿದ್ದವರು, CM ಆಗಿದ್ದವರು, ಸಚಿವರಾಗಿದ್ದವರು, ಇಂತಹ ಸಂದರ್ಭದಲ್ಲಿ ಅವರ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ದುರ್ಬಳಕೆ ಮಾಡಿಕೊಂಡು ಅವರ ಪತ್ನಿಗೆ 14 ಸೈಟ್ಗಳನ್ನ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಕೂಡ ಅಂದ್ರೆ ಪ್ರೊವಿಷನ್ ಆಫ್ 7C ಯಲ್ಲಿ ಇರ್ತದೆ. ಒಬ್ಬ ವ್ಯಕ್ತಿಯ ಪ್ರಭಾವವನ್ನ ಬಳಕೆ ಮಾಡಿಕೊಂಡು ಅವರ ಕುಟುಂಬಸ್ಥರಿಗೆ ಅಥವಾ ಅವರ ಆಪ್ತರಿಗೆ ಯಾವುದೇ ಲಾಭ ಆದ್ರೂ ಕೂಡ ಅದನ್ನ ಈ ಒಂದು ಪ್ರೊವಿಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ತನಿಖೆಯನ್ನ ಮಾಡ್ಲಿಕ್ಕೆ ಯೋಗ್ಯ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ರಾಜ್ಯಪಾಲರ ಪರವಾಗಿ ಬಂದಂತ ತುಷಾರ್ ಮೆಹ್ತಾ ಸುಪ್ರೀಂ ಕೋರ್ಟ್ ನ ಸಾಲಿಸಿಟರಿ ಜನರಲ್ ಬಂದು ಅವರು ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮ ಸರಿಯಾಗಿದೆ, ಕ್ಯಾಬಿನೆಟ್ ಏನೋ ಒಂದು ಏಡ್ ಅಂಡ್ ಅಡ್ವೈಸ್ ಅನ್ನ ಕೊಟ್ಟಿತ್ತು, ಒಂದು ನಿರ್ಧಾರವನ್ನ ಕೂಡ ಕೊಟ್ಟಿತ್ತು, ಅದನ್ನ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಅದನ್ನ ಪರಿಗಣಿಸುವಂತ ಅಗತ್ಯ ಇಲ್ಲ. CM ಸಿದ್ದರಾಮಯ್ಯ ಅವರು ನೇರವಾಗಿ ಭಾಗಿಯಾಗಿದ್ದಾರೆ. ಆ ಮೂಲಕ ತನ್ನ ಪತ್ನಿಗೆ 14 ಸೈಟ್ಗಳನ್ನ ಕೊಡಿಸಿದ್ದಾರೆ. ಹಾಗಾಗಿ ಅವರ ವಿರುದ್ಧ ತನಿಖೆ ಎದುರಿಸಲಿಕ್ಕೆ ಯಾಕೆ ಅವರಿಗೆ ಭಯ? ಈ ನಿಟ್ಟಿನಲ್ಲಿ ಒಂದು ವಾದವನ್ನ ಸುದೀರ್ಘವಾದ ಸುಮಾರು ಒಂದು 30 ಗಂಟೆಗೂ ಹೆಚ್ಚು ಕಾಲ ವಾದವನ್ನ ಹೈಕೋರ್ಟ್ ಆಲಿಸಿದ್ದು. ನ್ಯಾಯಮೂರ್ತಿ M ನಾಗಪ್ರಸನ್ನ ಅವರು ಎಲ್ಲರ ಪರವಾಗಿ ಅಂದ್ರೆ ಸಿದ್ದರಾಮಯ್ಯ ಅವರ ಪರವಾಗಿ, ರಾಜ್ಯಪಾಲರ ಪರವಾಗಿ, ಮೂವರು ಅರ್ಜಿದಾರರ ಪರವಾಗಿ ಎಲ್ಲರ ವಾದವನ್ನ ಆಲಿಸಿ ಅಂದ್ರೆ ಆದೇಶಕ್ಕೆ ಕಾಯ್ದಿರಿಸಿದ್ರು. ಆದ್ರೆ ಒಂದು ಅನ್ಡೇಟೆಡ್ ಆಗಿ ಅವರು ಆದೇಶವನ್ನ ಕಾಯ್ದಿರಿಸಿದ್ರು. ಇದೀಗ ಕೆಲವೇ ಕ್ಷಣಗಳಿಂದಷ್ಟೇ ಹೈಕೋರ್ಟ್ ನಲ್ಲಿ ಒಂದು ನಿರ್ಧಾರ ಆಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಈ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಕಟಿಸಲಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಹಾಗಾಗಿ ನಾಳೆ 12 ಗಂಟೆಗೆ CM ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂತಹ ಅರ್ಜಿಗೆ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಹೈಕೋರ್ಟ್ ರಾಜ್ಯಪಾಲರು ತೆಗೆದುಕೊಂಡಂತ ಕ್ರಮ ಸರಿಯಾಗಿದೆ, ಹಾಗಾಗಿ ಅವರ ವಿರುದ್ಧ FIR ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಎದುರಿಸಲಿ, ತನಿಖೆಯಲ್ಲಿ ಅವ್ರು ತಪ್ಪು ಮಾಡಿದಾರ ಇಲ್ವಾ ಅನ್ನುವಂಥದ್ದು ಮುಂದಿನ ವಿಚಾರ ಅನ್ನುವಂಥ ನಿರ್ಧಾರಕ್ಕೆ ಬರುತ್ತಾ ಈ ವಿಚಾರಗಳು ಈಗ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರ ಪಾಲಿಗೆ ನಾಳೆ ಅತ್ಯಂತ ಪ್ರಮುಖವಾದ ದಿನ. ಮೂಡ ಹಗರಣದಲ್ಲಿ ಅವರು ಆರೋಪದ ಸುಳಿಯಲ್ಲಿ ಸಿಕ್ತಾರ ಅಥವಾ ಯಾಕೆಂದ್ರೆ ಈ ಹಗರಣ ಕೇಳಿ ಬಂದ ನಂತರ ಎಲ್ಲೊಂದ್ ಕಡೆ CM ಕುರ್ಚಿಯೇ ಅಲ್ಲಾಡ್ತಾ ಇದೆ. ಏನೋ ರಾಜ್ಯ ಕಾಂಗ್ರೆಸ್ ನಲ್ಲಿ ತಾವು ಮುಂದಿನ CM ಯಾರು ಅನ್ನುವಂತ ಚರ್ಚೆಗಳಿಗೆ ಹೋಗುವಂತ ಮಟ್ಟಕ್ಕೆ ಚರ್ಚೆಗಳು ನಡೀತಾ ಇರುವಂತದ್ದು. ಹಾಗಾಗಿ CM ಸಿದ್ದರಾಮಯ್ಯ ಅವರಿಗೆ ನಾಳೆ ಹೈಕೋರ್ಟ್ ಕೊಡುವಂತಹ ಆದೇಶ ಅವರ CM ಗಾದಿ ಉಳಿಸಿಕೊಳ್ಳುವಂತದ್ದು. ಮತ್ತೆ ಸುಮಾರು 4-5 ದಶಕಗಳ ಕಾಲದಲ್ಲಿ ಸಿದ್ದರಾಮಯ್ಯ ಅವರು ಏನೊಂದು ವರ್ಚಸ್ಸನ್ನ ಒಂದು ಹೆಸರುಗಳನ್ನ ಉಳಿಸ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾಳಿನ ಆದೇಶ ಏನಿದೆ ಅದು ಅತ್ಯಂತ ಪ್ರಮುಖವಾಗಿರುವಂತದ್ದು. ಇನ್ನು ಒಂದು ವೇಳೆ ಏನಾದ್ರೂ ರಾಜ್ಯಪಾಲರ ಆದೇಶವನ್ನ ಎತ್ತಿ ಹಿಡಿದು FIR ನ ದಾಖಲು ಮಾಡಿಕೊಂಡು ಅವರ ವಿರುದ್ಧ ತನಿಖೆಯನ್ನು ಮುಂದುವರಿಸಿ ಅನ್ನುವಂಥದ್ದಾದ್ರೆ ಸಿದ್ದರಾಮಯ್ಯ ಅವರ ಪಾಲಿಗೆ ಒಂದು ದೊಡ್ಡ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಮೇಲ್ನೋಟ ಕಂಡು ಬರ್ತಾ ಇದೆ. ಭಾವನಾ, ಈಗ ನ್ಯಾಯಾಲಯದಿಂದ ತೀರ್ಪು ಏನ್ ಬರುತ್ತೆ ಅನ್ನೋದು ನಾಳೆ ಗೊತ್ತಾಗತ್ತೆ. ಆದ್ರೆ ಎರಡೂ ಕಡೆಯ ವಾದ ಮಂಡಿಸಿರೋರಿಗೆ ಅಂದ್ರೆ ಯಾರ್ಯಾರು ಪ್ರತಿನಿಧಿಸ್ತಾ ಇದ್ದಾರೋ ಅವರ ಮುಂದಿರುವ ಆಯ್ಕೆಗಳೇನಾಗಿರುತ್ತೆ ರಮೇಶ್? ಅದು ಒಂದಂತೂ ಸ್ಪಷ್ಟವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಆದೇಶ ಏನೇ ಬಂದರೂ ಕೂಡ ಇದು ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಒಂದ್ ವೇಳೆ CM ಸಿದ್ದರಾಮಯ್ಯ ಅವರ ಪರವಾದಂತ ಆದೇಶ ಬಂದರೂ ಕೂಡ ಅಂದ್ರೆ ರಾಜ್ಯಪಾಲರು ಮಾಡಿರುವಂತಹ ಆದೇಶ ಸರಿಯಾದಂತ ಕ್ರಮ ಅಲ್ಲ, ಅದನ್ನ ರದ್ದುಪಡಿಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಕ್ರಮ ಆಗುವಂತದ್ದು ಸರಿಯಲ್ಲ ಅಂತ ಆದೇಶ ಬಂದರೂ ಕೂಡ ದೂರದಾರರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಥವಾ ರಾಜ್ಯಪಾಲರು ಕೊಟ್ಟಂತ ಆದೇಶ ಸರಿ ಇದೆ, ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಯನ್ನ ಮಾಡಬೇಕು, ತನಿಖೆಯನ್ನು ಎದುರಿಸಲಿ ಅನ್ನುವಂತ ಆದೇಶ ಬಂದರೂ ಕೂಡ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ಹೋಗುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಈ ನಾಳಿನ ಆದೇಶ ಏನೇ ಬಂದರೂ ಕೂಡ ಅದು ಸುಪ್ರೀಂ ಕೋರ್ಟ್ ನ ಅಂಗಕ್ಕೆ ಹೋಗುವಂತ ಸಾಧ್ಯತೆಗಳಿರುವಂತದ್ದು. ಆದ್ರೆ ನಾಳೆಯ ಆದೇಶ ಏನಿದೆ ಅದು ಕಾನೂನಿನ ಒಂದು ಸ್ಪಷ್ಟವಾದಂತಹ ಚಿತ್ರಣ. ನಾಳೆ ಏನಾದ್ರೂ ಸಿದ್ದರಾಮಯ್ಯ ಅವರ ಅಗೇನೆಸ್ಟ್ ಅಂದ್ರೆ ಆದೇಶ ಬಂದಿದೆ, ಅದರಲ್ಲಿ ಅವರಿಗೆ ಸಂಕಷ್ಟಗಳು ಎದುರಾಗಬಹುದು ಅನ್ನುವಂತ ಕಾನೂನಿನ ಇಂಟರ್ಪ್ರಿಟೇಷನ್ ಬಂದಂತೆ ಆಗತ್ತೆ. ಹಾಗಾಗಿ ನಾಳಿನ ಆದೇಶ ಸಿದ್ದರಾಮಯ್ಯ ಅವರ ಪಾಲಿಗೆ ಅತ್ಯಂತ ಪ್ರಮುಖವಾದಂತಹದ್ದು ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಭಾವನಾ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.